ಹಾಗಿದ್ರೆ ನಾವು ಎಕ್ಸ್ಟೀರಿಯರ್ ಲುಕ್ ಆಯಿತು. ಈಗ ಇಂಟೀರಿಯರ್ ಲುಕ್ ಸ್ಟಾರ್ಟಿಂಗ್ ಫ್ರಮ್ ಡೋರ್, ಡ್ರೈವರ್ ಸೈಡ್ ಡೋರ್ ಏನೇನು ಆಪ್ಷನ್ ಸಿಗುತ್ತೆ ಅನ್ನೋದೆಲ್ಲ ನಾವು ಈಗ ನೋಡ್ತಾ ಹೋಗೋಣ. ಸೊ ಡೆಫಿನೆಟ್ಲಿ ಓಪನ್ ಮಾಡ್ತಿದ್ದಂಗೆ 90 ಡಿಗ್ರಿ ಡೋರ್ ಓಪನಿಂಗು. ಈ ಕಡೆ ಬಂದರೆ ನಿಮಗೆ ಡೋರಲ್ಲಿ ಟ್ವಿಟರ್ ಮತ್ತು ಇಲ್ಲೊಂದು ಸ್ಪೀಕರ್ ಸಿಗುತ್ತೆ, ಹರ್ಮನ್ JBL ಸ್ಪೀಕರ್ಸು. ಮತ್ತು ಇಲ್ಲಿ ಡೋರ್ ಓಪನ್ ಆ್ಯಂಡ್ ಕ್ಲೋಸಿಂಗಿಗೆ ಹೋಲ್ಡ್ ಇದೆ, ಮತ್ತು ಪವರ್ ವಿಂಡೋಸ್ ಕಂಟ್ರೋಲ್ಸ್ ಇದೆ ಇಲ್ಲಿ, ಮತ್ತು ಮಿರರ್ ಕಂಟ್ರೋಲ್ಸ್ ಇದೆ, ORVM ಕಂಟ್ರೋಲ್ ಇದೆ. ಇಲ್ಲಿ ನಿಮಗೆ 1 ಲೀಟರ್ ಬಾಟಲ್ ಅಂತೂ ಇಡ್ಬೋದು. 1 ಲೀಟರ್ ಬಾಟಲ್ ಮತ್ತು ಅಂಬ್ರೆಲಾ ಹೋಲ್ಡರ್ ಇದೆ, ಪೌಚ್ ಇದೆ. ಸೊ ಸೇಮ್ ನೆಕ್ಸಾನಲ್ಲಿ ನೀವೇನು ನೋಡ್ತೀರೋ ಅದೇ ಡಿಸೈನಲ್ಲಿದೆ. 4 ಡೋರಲ್ಲಿ 1 ಲೀಟರ್ ಬಾಟಲ್ ಈಸಿಯಾಗಿ ಇಡ್ಬೋದು. ಸೊ ನೆಕ್ಸ್ಟ್ ನಾವು ಇಂಟೀರಿಯರ್ ಈಗ ಡೋರ್ ಆಯಿತು. ನೆಕ್ಸ್ಟ್ ಸೀಟ್ ಕಂಫರ್ಟ್ ನೋಡೋಣ, ಡ್ರೈವರ್ಗೆ ಎಷ್ಟು ಅಡ್ಜಸ್ಟ್ಮೆಂಟ್ ಸಿಗುತ್ತೆ ಅನ್ನೋದು ನಾವು ಈಗ ನೋಡ್ತಾ ಹೋಗೋಣ. ಒಂದೇನಂದರೆ ಇಲ್ಲಿ ಆಮ್ರೆಸ್ಟ್ ಮಿಸ್ ಆಗಿದೆ, ನಿಮಗೆ ಆಮ್ರೆಸ್ಟ್ ಸಿಗೋದಿಲ್ಲ ಇಲ್ಲಿ. ಆ್ಯಂಡ್ ದೆನ್ ಸೊ ಸೀಟ್ ಅಡ್ಜಸ್ಟ್ಮೆಂಟ್ ಈಗ ನಾವು ನೋಡೋದಾದರೆ ಟಾಪ್ ಮಾಡಲ್ ಆಗಿರೋದ್ರಿಂದ ನಿಮಗೆ ಇಲ್ಲಿ ಹೈಟ್ ಅಡ್ಜಸ್ಟ್ಮೆಂಟ್ ಲಿವರ್ ಕೂಡ ಸಿಗುತ್ತೆ. ಸೊ ನೋಡಿ, ಇದು ಯಾರಾದರೂ ಶಾರ್ಟ್ ಇದ್ದರೆ ಅವ್ರಿಗೆ ಹೈಟ್ ಅಡ್ಜಸ್ಟ್ ಮಾಡ್ಕೋಬೋದು ಈ ಥರ, ಮತ್ತು ವಾಪಸ್ ಹಿಂದೆ ಬೇಕು ಅಂದರೆ ಇದೆ. ಆ್ಯಂಡ್ ಡೆಫಿನೆಟಾಗಿ ಒಂದೇನಂದರೆ ನನ್ನ ಹೈಟ್ಗೆ ಯಾರೇ ಎಷ್ಟೇ ಹೈಟ್ ಇದ್ದರೂ ಆರಾಮಾಗಿ ನಿಮಗೆ ಫ್ರಂಟ್ ಬೋನೆಟ್ ವ್ಯೂ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನನಗೆ ಟಿಯಾಗೋದಲ್ಲಿ ಆ್ಯಕ್ಚುಲಿ ಮಿಸ್ ಆಗ್ತಿತ್ತು, ಅದು ಹ್ಯಾಚ್ಬ್ಯಾಕ್ ಕಾರು, ಕಂಪೇರ್ ಮಾಡೋ ಹಾಗಿಲ್ಲ. ಬಟ್ ಇದು SUVನಲ್ಲಿ ನೀವು ನಾರ್ಮಲ್ ಯಾವುದೋ ಮೈಕ್ರೋ SUV ಅಥವಾ ಮಿನಿ SUVನಲ್ಲಿ ಕೂತಿದ್ದೀನಿ ಅನ್ನೋ ಫೀಲ್ ಇಲ್ಲ. ನೀವು ಕೂತ್ಕೊಂಡ್ರೆ ಡೆಫಿನೆಟಾಗಿ ಫ್ರಂಟ್ ಬೋನೆಟ್ ನೋಡಿ, ಆ ಎಂಡ್ ತನಕ ನಿಮಗೆ ಕ್ಲಿಯರಾಗಿ ಕಾಣಿಸುತ್ತೆ. ಅದು ಬೆಸ್ಟ್ ಪ್ಲಸ್ ಪಾಯಿಂಟ್. ನನಗಂತೂ ಇದು ಡ್ರೈವ್ ಮಾಡೋದಕ್ಕೆ ತುಂಬ ಖುಷಿ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ಡ್ರೈವ್ ರಿವ್ಯೂ ಮಾಡೋದಕ್ಕೆ ಚಾನ್ಸ್ ಇಲ್ಲ. ಸೊ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಟೈಮ್ ಸಿಕ್ಕಿದಾಗ ಇದನ್ನ ಡ್ರೈವ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ದೆನ್ ಡೆಫಿನೆಟ್ಲಿ ಹಾಗಾದರೆ ಇದು ವಿತ್ ಹೈಟ್ ಅಡ್ಜಸ್ಟ್ಮೆಂಟ್ ಅಂದರೆ 8 ways ಆಫ್ ಅಡ್ಜಸ್ಟ್ಮೆಂಟ್ ಇರುತ್ತೆ. 1, 2 ಆ್ಯಂಡ್ ದೆನ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಇದೊಂದು, ಮತ್ತು ಪುಷ್ ಬ್ಯಾಕ್ ಮತ್ತು ಫ್ರಂಟ್ ಮತ್ತೆ ಮಾಡ್ಕೊಳ್ಳೋದು, ಮತ್ತು ಹೈಟ್ ರೇರ್ ಹೆಡ್ ರೆಸ್ಟ್ ಇದೆ, ಇದು ಕೂಡ ಹೈಟ್ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ. ಸೊ 8 ವೇ ಅಡ್ಜಸ್ಟ್ಮೆಂಟು ಡ್ರೈವರ್ ಸೀಟಿಂಗ್ ಮಾಡಿದ್ರೆ, ಫ್ರಂಟ್ ಕೋ ಪ್ಯಾಸೆಂಜರ್ಗೆ 6 ವೇ ಅಡ್ಜಸ್ಟ್ಮೆಂಟ್, ಇದಕ್ಕೆ ಹೈಟ್ ಅಡ್ಜಸ್ಟ್ಮೆಂಟ್ ಸಿಗೋದಿಲ್ಲ. ಕಂಫರ್ಟೇಬಲ್ ಆಗಂತೂ ಇದೆ. ಸ್ವಲ್ಪ ಮುಂದೆ ಹಾಕೊಂಡು ನೋಡೋಣ. ಇನ್ನೊಂದು ಲಿವರ್ ಈ ಕಡೆ ಇದೆ. ಓಕೆ ಫೈನ್, ಲಾಕ್ ಆಯಿತು. ಕಮಾಂಡ್ ಪೊಸಿಷನಲ್ಲಂತೂ ಇದೆ. ನಿಮಗೆ ಹಿಂದೆ ಹಾಕ್ಕೊಂಡಿದ್ರು ಕೂಡ, ಇನ್ ಕೇಸ್ ಯಾರು ಟಾಲ್ ಇದ್ನಿ ಅಂತ ಹಿಂದೆ ಹಾಕ್ಕೊಂಡಿದ್ರು ಕೂಡ ಅವ್ರಿಗೂ ಕೂಡ ಬಾನೆಟ್ ವ್ಯೂ ತುಂಬ ಕ್ಲಿಯರ್ ಆಗಿದೆ. ಸೊ ಈಸಿಲಿ ಆಕ್ಸೆಸಬಲ್. ಇಷ್ಟು ಕೂಡ ಯಾವುದೂ ಕೂಡ ತುಂಬ ದೂರ ಇದೆ ಅಂತ ಏನಿಲ್ಲ, ಈಸಿಯಾಗಿ ಆ್ಯಕ್ಸೆಸ್ ಮಾಡ್ಬೋದು. ಮತ್ತು ಸಾಕಷ್ಟು ಪೌಚ್ಗಳಿಗೂ ಇದೆ. ಆಮೇಲೆ ಲೆದರ್ ಫಿನಿಶಿಂಗ್ ಇದೆ, ಸ್ಟೇರಿಂಗ್ ಇದೆ. ಸ್ಟೇರಿಂಗ್ದು ನಾವು ಹೈಟ್ ಅಡ್ಜಸ್ಟ್ಮೆಂಟ್ ಏನು ಆಪ್ಷನ್ಸ್ ಇದೆ ಅನ್ನೋದು ನೋಡೋಣ. ಹಾಗಿದ್ರೆ ಇದು ಲಿವರ್ ಓಕೆ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿದೆ. ಓಕೆ, ಇದು ಬರೀ ಹೈಟ್ ಅಡ್ಜಸ್ಟ್ಮೆಂಟ್ ಮಾತ್ರ ಇದೆ. ಸೊ ಕೀ ಇಲ್ಲಿ ಸೇಫಾಗಿ ಎತ್ತಿಡೋಣ. ಹೈಟ್ ಅಡ್ಜಸ್ಟ್ಮೆಂಟ್ ಮಾತ್ರ ಇದೆ, ನಮಗೆ ಟೆಲಿಸ್ಕೋಪಿಕ್ ಫ್ರಂಟ್ ಇಲ್ಲ, ಬರೀ ಹೈಟ್ ಮಾತ್ರ ಇರೋದು. ಸೊ ವಾಪಸ್ ಲಿವರ್ ಲಾಕ್ ಮಾಡೋಣ. ಆ್ಯಂಡ್ ದೆನ್ ಸೇಮ್ ನೀವು ಟಿಯಾಗೋ, ನೆಕ್ಸಾನ್, ಆಲ್ಟ್ರೋಸಲ್ಲಿ ಏನು ನೋಡ್ತಿರೋ ಅದೇ ಫ್ಲ್ಯಾಟ್ ಬಾಟಮ್ ಡಿ ಕಟ್ ಸ್ಟೇರಿಂಗ್ ಕೊಟ್ಟಿರೋದು ನಿಮಗೆ. ಆ್ಯಂಡ್ ದೆನ್ ಹಾರ್ನ್ ನಿಮಗೆ 2 ಎಂಡ್ಸಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಿಮಗೆ ಮಲ್ಟಿಮೀಡಿಯಾ ಕಂಟ್ರೋಲ್ ಮತ್ತು ಕಾಲ್ ಆನ್ಸರಿಂಗ್ ರಿಜೆಕ್ಟ್ ಇದಿದೆ. ಆ್ಯಂಡ್ ದೆನ್ ರೈಟ್ ಹ್ಯಾಂಡ್ ಸೈಡಲ್ಲಿ ನಿಮಗೆ ಕ್ರೂಸ್ ಕಂಟ್ರೋಲ್ ಆಪ್ಷನ್ಸ್ ಸಿಗುತ್ತೆ. ಸೊ ಇನ್ ಕೇಸ್ ನೀವೆಲ್ಲರೂ ಹೈವೇನಲ್ಲಿ ಒಳ್ಳೆ ರೋಡ್ ಲಾಂಗ್ ಡ್ರೈವ್ ಇತ್ತು ಅಂದರೆ ಸೊ ನೀವು ಕ್ರೂಸ್ ಕಂಟ್ರೋಲ್ ಯೂಸ್ ಮಾಡ್ಕೋಬೋದು ಯೂಸಿಂಗ್ ದಿಸ್ ಬಟನ್ಸ್. ಆ್ಯಂಡ್ ದೆನ್ 2 ಲಿವರ್ಸ್ ಇದೆ ಇಲ್ಲಿ, ಲೈಟ್ ಅಡ್ಜಸ್ಟ್ಮೆಂಟು, ಮತ್ತು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರುವಂಥದ್ದು ನಿಮಗೆ ರೆಗ್ಯುಲರಾಗಿ ಏನು ಬರುತ್ತೆ ವೈಪರ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಸೊ ಇದಿಷ್ಟು. ಆ್ಯಂಡ್ ದೆನ್ ಇದು ಕೀಲೆಸ್ ಎಂಟ್ರಿ ಆಗಿರೋದ್ರಿಂದ ನಿಮಗೆ ಸ್ಟಾರ್ಟ್ ಸ್ಟಾಪ್ ಬಟನ್ನಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ದೆನ್ ಇಕೋ ಮೋಡ್ ಆ್ಯಂಡ್ ಸಿಟಿ ಮೋಡ್ ಇರುತ್ತೆ ಡ್ರೈವ್ ಮೋಡ್ಸಲ್ಲಿ, ಪಂಚಲ್ಲಿ. ಬೈ ಡಿಫಾಲ್ಟಾಗಿ ಸಿಟಿ ಮೋಡ್ ಇದೆ. ಇನ್ ಕೇಸ್ ನಿಮಗೆ ಎಕನಾಮಿಕಲ್ ಆಗಿ ಬೇಕು ಅಂತಂದರೆ ನೀವು ಈ ಬಟನ್ ಪ್ರೆಸ್ ಮಾಡಿದ್ರೆ ಇಕೋ ಮೋಡಿಗೆ ಹೋಗುತ್ತೆ. ನೆಕ್ಸ್ಟ್ ನೀವು ಡ್ಯಾಶ್ ಬೋರ್ಡ್ ಲುಕ್ ನೋಡೋಕ್ಕೆ ಹೋಗೋದಾದರೆ ಇಲ್ಲಿ ನಿಮಗೆ ಡ್ಯುಯಲ್ ಟೋನಲ್ಲಿ ಕೊಟ್ಟಿದ್ದಾರೆ. ಇದೆಲ್ಲ ಹಾರ್ಡ್ ಪ್ಲಾಸ್ಟಿಕ್ ಮೆಟೀರಿಯಲ್ ಇರೋವಂಥದ್ದು. ಸೊ ಬ್ಲ್ಯಾಕಲ್ಲಿ ಮತ್ತು ಇಲ್ಲೊಂದು ಟೆಕ್ಸ್ಚರ್ ಡಿಫ್ರೆಂಟ್ ವುಡನ್ ಟೆಕ್ಸ್ಚರ್ ಟೈಪಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ವೈಟ್ ಅಲ್ಲ, ಇದು ಗ್ರೇ ಅಂತ ಹೇಳ್ಬೋದು ಬೇಕಾದ್ರೆ. ಗ್ರೇ ರಫ್ ಪ್ಲಾಸ್ಟಿಕ್ಕು ವಿತ್ ಟ್ರೈ ಆರೋ ಡಿಸೈನ್. ನೀವು ಡೀಪಾಗಿ ಅಬ್ಸರ್ವ್ ಮಾಡೋಕ್ಕೆ ಹೋದ್ರೆ ನೋಡಿ, ಇಲ್ಲಿ ಟ್ರೈ ಆರೋ ಡಿಸೈನ್ ಕೂಡ ಇದೆ ಇಲ್ಲಿ. ನೀವು ಇಲ್ಲಿ ಗ್ಲೋ ಬಾಕ್ಸ್ ನೋಡೋದಾದರೆ ಸಾಕಷ್ಟು ದೊಡ್ಡದಾಗಿದೆ ಗ್ಲೋ ಬಾಕ್ಸು. ಆ್ಯಂಡ್ ದೆನ್ ನಿಮ್ಗೆ ಇಲ್ಲಿ ಕೂಲ್ಡ್ ಗ್ಲೋ ಬಾಕ್ಸ್ ಸಿಗುತ್ತೆ. ಸೊ AC ವೆಂಟ್ ಕೊಟ್ಟಿದ್ದಾರೆ. ನೀವು ಈ ನಾಬ್ನ ಅಡ್ಜಸ್ಟ್ ಮಾಡಿಕೊಂಡ್ರೆ ಡೆಫಿನೆಟಾಗಿ ನಿಮಗೆ ಕೂಲ್ಡ್ ಕೂಡ ಯೂಸ್ ಮಾಡ್ಕೋಬೋದು AC ಆನ್ ಆಗಿದ್ದಾಗ. ಸ್ಪೇಷಿಯಸ್ ಆಗಂತೂ ಇದೆ. ಇಲ್ಲೂ ಕೂಡ ನೀವು ಮೊಬೈಲ್ ಆ ಥರದೇ ಇಡ್ಬೋದು, ಮತ್ತು ಫೈಲ್ಸ್ ಡಾಕ್ಯುಮೆಂಟ್ಸ್ ಆ ಥರದ್ದೆಲ್ಲ ಇಡೋದಕ್ಕೆ ಕೂಲ್ಡ್ ಗ್ಲೋ ಬಾಕ್ಸು ಅದು ಕೂಡ ಚೆನ್ನಾಗಿ. ಆ್ಯಂಡ್ ದೆನ್ ನಿಮಗೆ 4 AC ವೆಂಟ್ ಸಿಗುತ್ತೆ. ಇದು ಟಾಪ್ ಮಾಡಲಲ್ಲಿ ಮಾತ್ರ ಬ್ಲೂ ಕಲರಲ್ಲಿ ಕೊಟ್ಟಿದ್ದಾರೆ. ಐ ಥಿಂಕ್ ಬೇರೆ ಮಾಡಲ್ಸಲ್ಲೆಲ್ಲ ನಿಮಗೆ ಇಲ್ಲಿ
ಗ್ರೇ ಆರ್ ಸಿಲ್ವರ್ ಕ್ರೋಮ್ ಫಿನಿಶಿಂಗಲ್ಲಿ ಬರುತ್ತೆ. ಇದರಲ್ಲಿ ನಿಮಗೆ ವಿತ್ ವೈಟ್ ಆ್ಯಂಡ್ ಬ್ಲೂ ಕಾಂಬಿನೇಷನಲ್ಲಿ ಕೊಟ್ಟಿದ್ದಾರೆ. ಇಲ್ಲೊಂದು ಮತ್ತು ಇಲ್ಲಿ ಸೆಂಟ್ರಲ್ಲಿ 2 ವೆಂಟ್ಸ್ ಆ್ಯಂಡ್ ದೆನ್ ಡ್ರೈವರ್ ಸೈಡಲ್ಲಿ ಲಾಸ್ಟಲ್ಲಿ ಆ್ಯಂಡ್ ದೆನ್ ಹಜಾರ್ಡಸ್ ವಾರ್ನಿಂಗ್ ಲೈಟ್ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ನಿಮಗೆ ಇಲ್ಲಿ 7 ಇಂಚ್ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಸಿಗುತ್ತೆ ಫ್ರಮ್ ಹರ್ಮನ್. ಇದು ಕೂಡ ಆನ್ ಮಾಡಿ ನೋಡೋಣ ನಾವು. ನೋಡಿ IRA ಟೆಕ್ನಾಲಜಿ ಇರೋದು, ಐರಾ ಅಂತ ಹೇಳ್ತಾರೆ. ಸೇಮ್ ನೀವು ಹ್ಯಾರಿಯರ್ ನೆಕ್ಸಾನಲ್ಲಿ ಏನು ನೋಡ್ತೀರೋ ಅದೇ ಥರ ಕಮ್ಸ್ ವಿತ್ ಆ್ಯಪಲ್ ಕಾರ್ಪ್ಲೇ ಆ್ಯಂಡ್ ಆ್ಯಂಡ್ರಾಯ್ಡ್ ಆಟೋ. ಸೊ ಅದು ಕೂಡ ಬೆಸ್ಟ್ ಫೀಚರ್ಸು. ಪಾರ್ಕ್ ಅಸಿಸ್ಟ್ ಕೂಡ ನೀವು ನೋಡ್ಬೋದು. ನಾನು ಆವಾಗಲೇ ಹೇಳಿದಂಗೆ ರಿಮೋಟ್ ಕ್ಲಾರಿಟಿ ಹೇಗಿದೆ ಅಂತ ನೋಡಿ, ವಿತ್ ಅಡ್ಯಾಪ್ಟಬಿಲಿಟಿ. ಟರ್ನ್ ಮಾಡಿದ್ರೆ ಕ್ಲಾರಿಟಿ ಅಂತೂ ಭಾಳ ಚೆನ್ನಾಗಿದೆ. ನಿಮಗೆ ಅಡ್ಯಾಪ್ಟಬಿಲಿಟಿ ಕೂಡ ಇದೆ ಪಾರ್ಕ್ ಅಸಿಸ್ಟಲ್ಲಿ. ಸ್ಟೇರಿಂಗ್ ಟರ್ನ್ ಮಾಡಿದಾಗ ಅದು ಹೇಗೆ ಬೇಕೋ ಅದು ಗೈಡ್ ಕೂಡ ಮಾಡುತ್ತೆ ನಿಮಗೆ. ಸೊ ಇದು ಪಾರ್ಕ್ ಅಸಿಸ್ಟ್ ಆಯಿತು. ಆ್ಯಂಡ್ ದೆನ್ ಬ್ಲೂಟೂತ್ ಆಡಿಯೋ ಅದೆಲ್ಲ ಬೈ ಡಿಫಾಲ್ಟಾಗಿ ಸಿಗುತ್ತೆ ನಿಮಗೆ. ಆ್ಯಂಡ್ ದೆನ್ AC ಕೂಡ ನೀವು ಇದರಲ್ಲೇ ಕಂಟ್ರೋಲ್ ಮಾಡ್ಕೋಬೋದು, ಎಷ್ಟು ಬೇಕೋ ಅದರದ್ದು ಆಪ್ಷನ್ಸ್ ಕೂಡ ಇದೆ. ಫ್ಯಾನ್ ಸ್ಪೀಡ್ ಎಲ್ಲ ಅಡ್ಜಸ್ಟ್ ಮಾಡ್ಬೋದು. ನೆಕ್ಸ್ಟ್ ನಾವಿಲ್ಲಿ ನೋಡೋಕ್ಕೋದ್ರೆ AC ಕಂಟ್ರೋಲ್ ಪ್ಯಾನಲ್ಸ್ ನೋಡಿದ್ರೆ ನೀವಿಲ್ಲಿ ಇದು ನಿಮಗೆ ಡಿಫಾಗರ್ದಿದೆ, ಫ್ರಂಟ್ ಆ್ಯಂಡ್ ಬ್ಯಾಕ್ದು ಡಿಫಾಗರ್ ಇದೆ. ಆ್ಯಂಡ್ ದೆನ್ AC ನಿಮಗೆ ಯಾವ ಪೊಸಿಷನಲ್ಲಿ ಬೇಕು ಅನ್ನೋದು, ಫ್ಯಾನ್ ಸ್ಪೀಡ್, ಲೋ ಸ್ಪೀಡ್, ಹೈ ಸ್ಪೀಡ್, ಆ್ಯಂಡ್ ದೆನ್ ಆಟೋಮೆಟಿಕ್ ಅಡ್ಜಸ್ಟ್ಮೆಂಟ್, ಹೀಟರ್ ಆ್ಯಂಡ್ ಕೂಲ್ ಅದು ಕೂಡ ಇದೆ. ಆ್ಯಂಡ್ ದೆನ್ ನೀವು ಇಲ್ಲಿ ನೋಡೋಕ್ಕೋದ್ರೆ ನಿಮ್ಗೆ ಇಲ್ಲೊಂದು USB ಪೋರ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ 12 ವೋಲ್ಟ್ಸ್ ಸಾಕೆಟ್ ಒಂದು ಇಲ್ಲಿ ಕೊಟ್ಟಿದ್ದಾರೆ. ಸೊ ಸೆಕೆಂಡ್ ಇನ್ನೊಂದು 12 ವೋಲ್ಟ್ ಸಾಕೆಟು ನಿಮಗೆ ಗೇರ್ ಲಿವರಿಂದ ಹ್ಯಾಂಡ್ ಬ್ರೇಕ್ ಹತ್ರ ಇಲ್ಲಿ ಬರುತ್ತಲ್ಲ ಈ ಪಾಯಿಂಟಲ್ಲಿ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಇಲ್ಲಿ ಕೊಡೋ ಬದಲಾಗಿ ರೇರ್ ಪ್ಯಾಸೆಂಜರ್ಸ್ಗೆ ಹಿಂದೆ ಈ ಪಾಯಿಂಟಲ್ಲೆಲ್ಲರೂ ಕೊಟ್ಟಿದ್ದರೆ ಹಿಂದೆ ಕೂತಿರೋ ಅವರು ಯೂಸ್ ಮಾಡ್ಬೋದಿತ್ತು. ಆ್ಯಂಡ್ ದೆನ್ ನಿಮಗೆ ಇದರಲ್ಲಿ ಟಾಪ್ ಮಾಡಲ್ ಆದರೂ ಕೂಡ ನಿಮಗೆ ರೇರ್ AC ವೆಂಟ್ಸ್ ಅಂತೂ ಇಲ್ಲ, ಇದು ಕೂಡ ನಿಮಗೆ ಸಿಗೋದಿಲ್ಲ. ಇದೊಂದು ಮೈನಸ್ ಆಗುತ್ತೆ. ಆ್ಯಂಡ್ ದೆನ್ ಡೆಫಿನೆಟ್ ಆಗಲಿ ಆಮ್ರೆಸ್ಟ್ ಇಲ್ಲ. ನನ್ನ ಕಾರ್ಗೆ ನಾನು ಆಮ್ರೆಸ್ಟ್ ಹಾಕ್ಸೋದಾಗಿಂದ ಅಡ್ಜಸ್ಟ್ ಆಗಿತ್ತು, ಸೊ ಅದೊಂದು ಸಿಗೋದಿಲ್ಲ. ಆ್ಯಂಡ್ ದೆನ್ ನಿಮಗೆ ಇಲ್ಲಿ ಮೊಬೈಲ್ ಇಡೋದಕ್ಕೆ ಸಾಕಷ್ಟು ಸ್ಪೇಷಿಯಸ್ ಆಗಿದೆ. ಮೊಬೈಲ್ ಅವ್ರ ಪರ್ಸ್ ಎನಿಥಿಂಗ್ ನೀವು ಇಲ್ಲಿ ಕೂಡ ಇಡೋದಕ್ಕೆ ಯೂಸ್ ಮಾಡ್ಕೋಬೋದು. ಆ್ಯಂಡ್ ದೆನ್ ಹೋಲ್ಡರ್ ಥರ ಕೊಟ್ಟಿದ್ದಾರೆ. ಇದು ಕೂಡ ನಿಮಗೆ ಇಲ್ಲಿ 2 ಕಪ್ ಹೋಲ್ಡರ್ ಇಡೋಷ್ಟು ಸ್ಪೇಸ್ ಇದೆ. ಆ್ಯಂಡ್ ದೆನ್ ಇಲ್ಲಿ ನೀವು ಕಾಯಿನ್ಸ್ ಏನಾದರೂ ಬೇಕು ಅಂದರೆ ಅದು ಕೂಡ ಇಲ್ಲಿ ಇಟ್ಕೋಬೋದು. ಸೊ ಇದಿಷ್ಟು ಫ್ರಂಟ್ ಡ್ಯಾಶ್ ಬೋರ್ಡ್ ಆ್ಯಂಡ್ ಡ್ರೈವರ್ ಸೀಟ್ ರಿವ್ಯೂ ಆಯಿತು. ಮತ್ತು ಮಿರರ್ ನೋಡೋಣ ನಾವಿಲ್ಲಿ. ಮಿರರಲ್ಲಿ ನಮಗೆ ಇಲ್ಲೂ ಕೂಡ ನಮಗೆ ಆ್ಯಂಟಿ ಗ್ಲೇರ್ ಮಿರರ್ ಬಟನ್ ಕೊಟ್ಟಿದ್ದಾರೆ. ಸೊ ಇನ್ ಕೇಸ್ ನೈಟ್ ಡ್ರೈವ್ ಮಾಡ್ಬೇಕಾದ್ರೆ ಏನಾದರೂ ಲೈಟ್ ರಿಫ್ಲೆಕ್ಷನ್ ಇತ್ತು ಅಂದರೆ ನಿಮ್ಗೆ ಇಲ್ಲೊಂದು ನಾಬ್ ಇದೆ ಸ್ವಿಚ್, ಅದನ್ನ ಜಸ್ಟ್ ಮುಂದೆ ಮಾಡ್ಕೊಳ್ಳಿ. ಸೊ ಅದು ಕೂಡ ಅಡ್ಜಸ್ಟ್ಮೆಂಟ್ ಇದೆ. ಮತ್ತು ನಿಮಗೆ ಇಲ್ಲಿ ಕ್ಯಾಬಿನ್ ಲೈಟ್ ಬಂದು ಸೆಂಟರ್ ಪೊಸಿಷನಲ್ಲಿ ಇಲ್ಲ ಕಾರ್ದು, ಫ್ರಂಟಲ್ಲಿ ಬರುತ್ತೆ. ಫ್ರಂಟಲ್ಲೇ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಮೈಕ್ ಕೂಡ ಇದೆ. ಸೊ ಲೈಟ್ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಮತ್ತು ಇಲ್ಲಿ ವ್ಯಾನಿಟಿ ಮಿರರ್ ಕೂಡ ಇದೆ, ಬರೀ ಕೋ ಪ್ಯಾಸೆಂಜರ್ ಸೈಡಲ್ಲಿ ಮಾತ್ರ ಅಂತ ಸಿಗುವಂಥದ್ದು. ಸೊ ಡ್ರೈವರ್ ಸೈಡಲ್ಲಿ ನಾರ್ಮಲ್ ಶೇಡ್ಸ್ ಸಿಗುತ್ತೆ. ಸೊ ಇಲ್ಲಿ ಸನ್ಗ್ಲಾಸ್ ಹೋಲ್ಡರ್ ಅದೆಲ್ಲ ಏನು ನಿಮಗೆ ಆಪ್ಷನ್ ಇದರಲ್ಲಿ ಸಿಗೋದಿಲ್ಲ. ಸೊ ನೆಕ್ಸ್ಟು ನಾವು ಸೌಂಡ್ ಹೇಗಿದೆ ಅನ್ನೋದು ನೋಡೋಣ. ನಮಗೆ ಇದರಲ್ಲಿ 4 ಡೋರ್ ಸ್ಪೀಕರ್ಸ್ ಮತ್ತು 4 ಟ್ವಿಟರ್ಸ್ ಸಿಗುತ್ತೆ. ಫ್ರಂಟಲ್ಲಿ ಈ ಕಡೆ 2 ಟ್ವಿಟರ್ ಸಿಗುತ್ತೆ. ಆ್ಯಂಡ್ ದೆನ್ 4 ಡೋರ್ ಸ್ಪೀಕರ್ಸು. ನಮಗೆ ಈ ಸ್ಪೀಕರ್ಸ್ JBL ಇಂದ ಬರೋಂಥದ್ದು. ಸೊ ಸೌಂಡ್ ಕ್ವಾಲಿಟಿ ಹೇಗಿದೆ ಅನ್ನೋದು ಟೆಸ್ಟ್ ಮಾಡೋಣ. ಒಂದು ಯಾವುದಾದ್ರು ಮ್ಯೂಸಿಕ್ ಪ್ಲೇ ಮಾಡಿ ನೋಡೋಣ. ಫುಲ್ ವಾಲ್ಯೂಮ್ ಕೊಟ್ಟು ನೋಡೋಣ. Urban speakers. ಸೊ ಸೌಂಡ್ ಕೇಳಿಸ್ಕೊಂಡ್ರಲ್ಲ, ಸೊ ಒನ್ ಆಫ್ ದಿ ಬೆಸ್ಟ್ ಸ್ಪೀಕರ್ಸು. ಸೊ ಅದ್ರ ಬಗ್ಗೆ ಎಲ್ಲ ಏನು ಡೌಟೇ ಇಲ್ಲ. ಇದರದ್ದು ಆಲ್ಟ್ರೋಸಲ್ಲಿ ನೀವೇನು ನೋಡ್ತೀರ, ಆಲ್ಟ್ರೋಸ್ ಹ್ಯಾರಿಯರಲ್ಲಿ ಸೇಮ್ ಅದೇ ಆಪ್ಷನ್ಸ್ ಕೂಡ ನಿಮಗೆ ಇಲ್ಲಿ ಬರುತ್ತೆ. ಈ ಕಡೆ ಎಲ್ಲ ನಿಮಗೆ ಸಾಕಷ್ಟು ಡಿಜಿಟಲಿ ಇನ್ಫಾರ್ಮೇಷನ್ ಸಿಗುತ್ತೆ. ಮತ್ತು ಸ್ಪೀಡೋಮೀಟ್ರನ್ನ ನಿಮಗೆ ಇಲ್ಲಿ ಅನಲಾಗ್ ಸ್ಟೈಲಲ್ಲಿ ಕೊಟ್ಟಿದ್ದಾರೆ. ಸೊ ಡೀಟೇಲ್ಡಾಗಿ ನನಗೆ ರಿವ್ಯೂ ಮಾಡೋದಕ್ಕೆ ಡೆಫಿನೆಟ್ಟಾಗಿ ಟೈಮ್ ಇಲ್ಲ. ಸೊ ಹಾಗಾಗಿ ಸದ್ಯಕ್ಕೆ ಓವರ್ ವ್ಯೂ ಅಂತ ಅಂದ್ಕೊಳ್ಳಿ ಅಥವಾ ವಾಕ್ ಥ್ರೂ ಅಂದ್ಕೊಳ್ಳಿ. ಸೊ ನಾವೀಗ ರೇರ್ ಸೀಟ್ ಕಂಫರ್ಟ್ ಎಷ್ಟಿದೆ ಅನ್ನೋದು ನೋಡೋಣ.
ಡೆಫಿನೆಟಾಗಿ ನೀವು ನೋಡೋ ಹಾಗೆ ಇದು 90 ಡಿಗ್ರಿ ಡೋರ್ ಓಪನಿಂಗ್ ಫುಲ್ ಇದೆ. ನಾನು ಬೆಂಡಾಗಿ ಈ ಕಡೆಯಿಂದ ಹಾಕೋಬೇಕು. ಸೊ ಡ್ರೈವರ್ ಸೀಟು ನನ್ನ ಹೈಟಿಗೆ ತಕ್ಕಂಗೆ ಅಡ್ಜಸ್ಟ್ ಮಾಡಿದ್ನಿ. ಸ್ಪೇಷಿಯಸ್ ಆಗಂತೂ ಇದೆ, ಆರಾಮಾಗಿ ಕಾಲು ಚಾಚ್ಕೋಬೋದು. ನಿಮಗೆ ಇಲ್ಲಿ ಹೆಡ್ ರೆಸ್ಟ್ ಅಡ್ಜಸ್ಟ್ಮೆಂಟ್ ಕೂಡ ಸಿಗುತ್ತೆ, ರೇರ್ ಹೆಡ್ ರೆಸ್ಟ್. ಆ್ಯಂಡ್ ದೆನ್ ಮತ್ತು ನಿಮ್ಗೆ ಇಲ್ಲಿ ಆರ್ಮ್ ರೆಸ್ಟ್ ಕೂಡ ಸಿಗುತ್ತೆ. ಬಟ್ ಏನಾದರೂ ಕಪ್ ಹೋಲ್ಡರ್ ಇಲ್ಲ, ಅದೊಂದು ಮಿಸ್ಸಿಂಗ್ ಇದೆ ಇದರಲ್ಲಿ. ಬಟ್ 3 ಜನಕ್ಕೆ ಪ್ರಾಕ್ಟಿಕಲಿ ಹೇಳಬೇಕು ಅಂದರೆ ತುಂಬ ಕಂಜೆಸ್ಟೆಡ್ ಆಗುತ್ತೆ. ಬಟ್ ಮಕ್ಕಳು ಯಾರೋ ಚಿಕ್ಕವರಿದ್ದರೆ ಅವರು ಮಧ್ಯಕ್ಕೆ ಹಾಕ್ಬಿಟ್ಟು ಆರಾಮಾಗಿ ದೊಡ್ಡವರು ಕೂತ್ಕೋಬೋದು 3 ಜನ ಆದರೆ. ಆ್ಯಂಡ್ ದೆನ್ ಇನ್ಫ್ಯಾಕ್ಟ್ ಯಾರೋ ದೊಡ್ಡವರು ಕೂಡ ಮಧ್ಯದಲ್ಲಿ ಕೂತಿದ್ರೆ ನಿಮಗೆ ಇಲ್ಲಿ ಇಲ್ಲಿ ನೋಡಿ ಸೆಂಟ್ರಲ್ಲಿ ನಿಮಗೆ ಹಂಪ್ ಸಿಗೋದಿಲ್ಲ. ಯೂಶ್ವಲಿ ಬೇರೆ ಕಾರ್ಗಳು ನೋಡೋ ಹಾಗೆ ಹಂಪ್ ಸಿಗೋದಿಲ್ಲ ಹಳೆ ಕಾರ್. ಸೊ ಫ್ಲ್ಯಾಟ್ ಆಗಿದೆ, ಆಲ್ಮೋಸ್ಟು ಕಂಫರ್ಟೇಬಲಾಗಿ ಕೂತ್ಕೋಬೋದು, ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಸೊ ಇದೊಂದು ಸೀಟೊಂದು ಮುಂದೆ ಹಾಕಬೇಕಿತ್ತು, ಹಾಕಿರಲ್ಲ. ಸೊ ಅದು ಓಕೆ. ಆ್ಯಂಡ್ ದೆನ್ ಬ್ಯಾಕ್ ಸೀಟ್ ಹೇಳಬೇಕು ಅಂದರೆ ಸಾಕಷ್ಟು ಕಂಫರ್ಟೇಬಲ್ ಆಗಂತೂ ಇದೆ. ಇನ್ನೂ ನಿಮಗೆ ಪವರ್ ವಿಂಡೋ ಇದೆ. ಆ್ಯಂಡ್ ದೆನ್ AC ವೆಂಟ್ಸ್ ಇಲ್ಲ ಬ್ಯಾಕ್ ಸೈಡಲ್ಲಿ, ಅದೊಂದು ಮಿಸ್ಸಿಂಗ್ ಇದೆ. ಟಾಪ್ ಮಾಡಲ್ ಆದರೂ ಕೂಡ ನಿಮಗೆ AC ವೆಂಟ್ಸ್ ಸಿಗೋದಿಲ್ಲ. ಮತ್ತು ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ ಕೂಡ ಇಲ್ಲಿಲ್ಲ. ನಾನು ಅವಾಗಲೇ ಹೇಳಿದಾಗ ಅಲ್ಲಿದೆ. ನೀವು ಜಸ್ಟ್ ಮೊಬೈಲ್ ಒಂದು ಇಡ್ಬೋದು ಇಲ್ಲಿ, ಅಷ್ಟು ಒಂದು ಪ್ಲೇಸ್ ಮಾತ್ರ ಕೊಟ್ಟಿದ್ದಾರೆ, ಒಂದು ಪೌಚ್ ಥರ, ಅದಷ್ಟು ಮಾತ್ರ ಇಡ್ಬೋದು. ಸೊ ಪ್ರೈಸಿಂಗ್ ಪ್ರಕಾರ ನೋಡೋಕ್ಕೆ ಹೋದರೆ ಇನ್ನೂ ಸಾಕಷ್ಟು ಫೀಚರ್ಸ್ ಆ್ಯಡ್ ಆನ್ ಅಡ್ವಾಂಟೇಜ್ ಆಗಿ ಕೊಡ್ಬೋದಿತ್ತು. ಆ್ಯಂಡ್ ದೆನ್ ಸೆಂಟರಲ್ಲೂ ಕೂಡ ನಿಮಗೆ ಹೆಡ್ ರೆಸ್ಟ್ ಸಿಗೋದಿಲ್ಲ. ದೆನ್ ಫ್ಯಾಬ್ರಿಕ್ ಸೀಟ್ಸ್ ಸಿಗುತ್ತೆ ನಿಮಗೆ ಸದ್ಯಕ್ಕೆ. ಇನ್ ಕೇಸ್ ನೀವು ಆಕ್ಸೆಸರೀಸ್ ಎಕ್ಸ್ಟ್ರಾ ತೊಗೋತೀನಿ ಅಂದರೆ ಅವಾಗ ನೀವು ಲೆದರ್ ಇಟ್ ಕವರ್ದು ಸೀಟ್ಸ್ ಹಾಕಿಸ್ಬೋದು. ಸದ್ಯಕ್ಕೆ ಇರುವಂಥದ್ದು ಫ್ಯಾಬ್ರಿಕ್ ಮೆಟೀರಿಯಲ್ ವಿತ್ ಟ್ರಯರ್ ಡಿಸೈನ್, ಬ್ಲೂ ಕಲರಲ್ಲಿ ಡಿಸೈನ್ಸ್ ಕೊಟ್ಟಿದ್ದಾರೆ, ಬ್ಲೂ ಆ್ಯಂಡ್ ಗ್ರೇ ಸ್ಟ್ರಿಪ್ ಡಿಸೈನಲ್ಲಿದೆ. ಆ್ಯಂಡ್ ದೆನ್ ನಿಮಗೆ ಇಲ್ಲಿ ಹ್ಯಾಂಡ್ ಹೋಲ್ಡರ್ ಇದೆ. ಸೊ 3 ಕಡೆ ಕೂಡ, ಈ ಕಡೆ ಆ್ಯಂಡ್ ದೆನ್ ಪ್ಯಾಸೆಂಜರ್ ಸೈಡು. ಸೊ ಇದಿಷ್ಟಿದೆ. ಲೈಟ್ ಸೆಂಟ್ರಲ್ಲಿ ಇಲ್ಲ, ಫ್ರಂಟಲ್ಲಿ ಇದೆ. ಎಸ್, ಐಸೋಫಿಕ್ಸ್ ಸೀಟ್ಸ್ ಕೂಡ ಇದೆ. ಇನ್ ಕೇಸ್ ಮಕ್ಕಳಿಗೆ ಅದು ಸಪ್ರೇಟ್ ಸೀಟ್ ಹಾಕಬೇಕು ಅಂದರೆ ನಿಮಗೆ ಇಲ್ಲಿ ಸಿಗುತ್ತೆ. ಚೈಲ್ಡ್ ಐಸೋಫಿಕ್ಸ್ ಕೂಡ ಇದೆ. ಈ ಕಡೆ ಪಾಯಿಂಟ್ ಇದೆ, ಈ ಕಡೆನೂ ಒಂದು ಪಾಯಿಂಟ್, ಈ ಕಡೆನೂ ಒಂದು ಪಾಯಿಂಟ್ ಇದೆ. ಸೊ ಹೋಪ್ಫುಲಿ ನಿಮಗೆ ಈ ವಿಡಿಯೋ ಕಂಪ್ಲೀಟ್ ರಿವ್ಯೂ ಏನು ಮಾಡಿದ್ನಿ ಅದು ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ. ನಮಗೆ ಸಾಕಷ್ಟು ಟೈಮ್ ಇರಲಿಲ್ಲ. ಆ್ಯಕ್ಚುಲಿ ಇದು ಶೋರೂಮ್ ಡಿಸ್ಪ್ಲೇ ಕಾರ್ ಆಗಿರೋದ್ರಿಂದ ನಮಗೆ ಲಿಮಿಟೆಡ್ ಟೈಮ್ ಇತ್ತು. ಜಸ್ಟ್ 2 ಅವರ್ಸಲ್ಲಿ ಮಾಡಬೇಕಿತ್ತು. ಯೂಶ್ವಲಿ ನಾನು ಕಂಪ್ಲೀಟ್ ಫುಲ್ ಡೇ ತೊಗೋತಿದ್ದೆ. ಸೊ ನಾವು 2 ಅವರ್ಸಲ್ಲಿ ಏನೇನಾಗುತ್ತೋ ಅದಷ್ಟು ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಡೆಫಿನೆಟಾಗಿ ಡ್ರೈವ್ ರಿವ್ಯೂ ಮಾಡೋಕ್ಕಾಗಿಲ್ಲ, ಅದನ್ನು ಮಿಸ್ ಮಾಡ್ಕೋತಿದ್ದೀನಿ. ಟೈಮ್ ಸಿಕ್ಕಿದಾಗ ನೆಕ್ಸ್ಟ್ ಯಾವಾಗಾದರೂ ಚಾನ್ಸ್ ಸಿಕ್ಕಿದ್ರೆ ನಾನು ಇದನ್ನ ರಿವ್ಯೂ ಮಾಡೋದಕ್ಕೆ ಕೇಳ್ತೀನಿ. ಬಿಗ್ ಥ್ಯಾಂಕ್ಸ್ ಟು ಟಾಟಾ ಕೀ ಮೋಟರ್ಸ್ ಬ್ಯಾಂಗ್ಳೂರು. ನಾನು ತೊಗೊಂಡಿದ್ದ ಕಾರು ಟಿಯಾಗೋ JP ನಗರಲ್ಲಿ ಶೋರೂಮ್ ಇದೆ. ಅಲ್ಲಿ ಈಗ ಹೊಸದಾಗಿ ಬನ್ನೇರುಘಟ್ಟ ರೋಡಲ್ಲಿ ಬಿಲೇಕಳ್ಳಿಲಿ ಓಪನ್ ಆಗಿದೆ. ಸೊ ಡೆಫಿನೆಟಾಗಿ ನೀವು ಯಾವಾಗ ಈ ಟಾಟಾ ಕಾರ್ ನೋಡಬೇಕು ಅಂದ್ರೂ ಬರ್ಬೋದು. ನನಗೆ ಡೀಲರ್ ಆಗಿದ್ದು ನರಸಿಂಹ ಅಂತ. ಸೊ ಅವರು ನನಗೆ ಒನ್ ಆಫ್ ದಿ ಬೆಸ್ಟ್ ಕಾರ್ ಕೊಟ್ಟರು. ನನಗೆ ಇವತ್ತಿನವರೆಗೂ ಪ್ರಾಬ್ಲಮ್ ಬಂದಿಲ್ಲ. ಮತ್ತು ಇವ್ರದ್ದು ಸರ್ವಿಸ್ ಕೂಡ ಚೆನ್ನಾಗಿದೆ. ನನಗೆ ಇವ್ರು ಜಸ್ಟ್ ಕಾರ್ ಕೊಟ್ಟಿದ್ದಾರೆ ರಿವ್ಯೂ ಮಾಡೋದಕ್ಕೆ ಅಂದ್ಬಿಟ್ಟು ನಾನು ಏನೋ ಹೇಳ್ತಿಲ್ಲ, ಇರೋ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ಇನ್ ಕೇಸ್ ನೀವು ಯಾರಾದರೂ ಬೇರೆ ಸರ್ವಿಸ್ ಸೆಂಟ್ರಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಡೆಫಿನೆಟಾಗಿ ನೀವು ಕೀ ಮೋಟರ್ಸ್ ಸರ್ವಿಸ್ ಸೆಂಟರ್ಗೆ ವಿಸಿಟ್ ಮಾಡ್ಬೋದು. JP ನಗರ್ ಮೆಟ್ರೋ ಹೋಲ್ಸೇಲ್ ಶಾಪ್ ಹಿಂಭಾಗ ಬರುತ್ತೆ. ಆ್ಯಂಡ್ ದೆನ್ ಹೋಪ್ಫುಲಿ ಟಾಟಾ ಕೀ ಮೋಟರ್ಸ್ವರೆಗೂ ನನ್ನ ವೀಡಿಯೋ ನೋಡೋರು ಇಷ್ಟ ಆದರೆ ನೆಕ್ಸ್ಟು ಫರ್ದರ್ ಫ್ಯೂಚರಲ್ಲಿ ಬೇರೆ ಕಾರ್ಸ್ ಕೂಡ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ, ಇನ್ಕ್ಲೂಡಿಂಗ್ ಡ್ರೈವ್ ರಿವ್ಯೂಗೆ. ನೆಕ್ಸ್ಟು ನಾನು ನೆಕ್ಸಾನ್ EV ಆರ್ ಟಿಗೋರ್ EV ಆ ವಿಡಿಯೋ ಮಾಡೋದಕ್ಕೂ ಕೂಡ ನಾನು ಹೇಳಿದ್ದೀನಿ. ಸೊ ಹೋಪ್ಫುಲಿ ಸಿಗುತ್ತೆ ಅಂದ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಇಲ್ಲಿ ತನಕ ವಿಡಿಯೋ ನೋಡಿದರೆ ಡೆಫಿನೆಟಾಗಿ ಒಂದು ಥಮ್ಸ್ ಅಪ್, ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಿಕ್ಕ ಚಾನಲ್ಲು, ಸೊ ದೊಡ್ಡದಾಗಿ ಬೆಳೆಯೋದಕ್ಕೆ ಕನ್ನಡದಲ್ಲಿ ಮಾಡ್ತಿರೋದಕ್ಕೆ ನೀವು ಖುಷಿಯಿಂದ ಹೆಲ್ಪ್ ಮಾಡಿ. ಸೊ ಇನ್ನೇನು ಹೇಳೋದು, ಹಾಗಿದ್ರೆ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಟು ಅವರ್ ಸಂದೀಪ್ ಕ್ಯಾಮ್ರಾಮನ್ ಆಗಿದ್ದಕ್ಕೆ. ಥ್ಯಾಂಕ್ಸ್ ಮಗ ಬಂದಿದ್ದಕ್ಕೆ ಇಲ್ಲಿ ತನಕ.